ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ BR ಪಾಟೀಲ್ ಹೇಳಿದ್ರು, ಅದಕ್ಕಿಂತ ಬಸವರಾಜ ರಾಯರೆಡ್ಡಿ ಅವರು ಹೈಯೆಸ್ಟ್ ಕರಪ್ಷನ್ ಇರೋದು ಕರ್ನಾಟಕದಲ್ಲಿ ಮಾತನ್ನು ಹೇಳಿದ್ರು. ಆಮೇಲೆ ಡೆವಲಪ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ರು. ಅವರು ಹೆಂಗಿದೆ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಅಂತಂದ್ರೆ, ಭಾಷಣ ಅವರು ಮಾಡ್ತಾರೆ, ಆಮೇಲೆ ಅದು ಸ್ವಲ್ಪ ಯಾರಾದರೂ ಹಿಡಿದು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು, ಮಾಧ್ಯಮದವರು ಅದನ್ನ ತೋರಿಸಿದ್ರು, ಅದನ್ನ ಜನರಿಗೆ ಕೇಳಿಸಿದ್ರು ಅಂತಾರೆ. ನಂಗೆ ಹೇಳಿಲ್ಲ ಅಂತಾರೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಹತ್ರ ಇಲ್ಲ, ಸಿದ್ದರಾಮಣ್ಣನ ಹತ್ರ ದುಡ್ಡಿಲ್ಲ, ಕೇಂದ್ರ ಹತ್ರ ಕೇಳಬೇಕು ಅಂತ. ಆಮೇಲೆ ಹೇಳ್ತಾರೆ, ನಾನು ಹಂಗಿಲ್ಲ, ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ. ಇದು ಕಾಂಗ್ರೆಸ್ಸಿನ ಒಂದು ದುರ್ದೈವ. ಇವತ್ತು ಎಲ್ಲ ರಾಜ್ಯಗಳಲ್ಲಿ, ದೇಶದ ಎಲ್ಲ ರಾಜ್ಯಗಳಲ್ಲಿ, ಯಾಕಂದ್ರೆ ಈಗ ನಮ್ದು ಸಂಘಟನಾ ಪರ್ವ ನಡೀತಾ ಇದೆ. ಸಂಘಟನಾ ಪರ್ವ ಅಂದ್ರೆ ಏನು? ಮೆಂಬರ್ಶಿಪ್ ಆದ ನಂತರ ಬೂತ್ ಅಧ್ಯಕ್ಷರು, ಅಧ್ಯಕ್ಷ ಆದ ನಂತರ ಮಂಡಲ ಅಧ್ಯಕ್ಷರು, ಅಂದ್ರೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ನಂತರ ರಾಜ್ಯ ಅಧ್ಯಕ್ಷರು. ಇದು ಚುನಾವಣೆ ಪ್ರಕ್ರಿಯೆ. ಈ ಚುನಾವಣೆ ಪ್ರಕ್ರಿಯೆ ಎಲ್ಲ ಕಡೆ ಆಗ್ತಾ ಇದೆ, ಒಂದಾದ್ಮೇಲೆ ಒಂದು ರಾಜ್ಯದ ಆಗ್ತಾ ಇದೆ. ಎಲ್ಲ ರಾಜ್ಯಗಳದ್ದು ಒಂದೊಂದಾಗಿ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಯಾವ ಮಾತುಕತೆ ಊಹಾಪೋಹಗಳವು. ನನಗೆ ಅಶೋಕ್ ಅವರು ಡೆಲ್ಲಿಯಲ್ಲಿ ಬಂದಾಗ ಭೇಟಿಯಾಗಿದ್ದರು. ಅವ್ರದ್ದು ಯಾವುದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಲೈಸೆನ್ಸ್ಗಾಗಿ ಬಂದೇನೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಫೋನ್ ಮಾಡು ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ನಾನೇ ಅಪಾಯಿಂಟ್ಮೆಂಟ್ ಅವರಿಗೆ ಕೊಡಿಸಿದ್ದೆ. ನಮ್ಮದೇ ಆದರೆ ಎಲ್ಲೋ ದಾರಿಯಲ್ಲಿ ನಾವು ಅದನ್ನು ಸ್ವಲ್ಪ ಮರ್ತಂತೆ ಕಾಣ್ತೀವಿ. ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ರೆ ಈ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ. ಇವತ್ತು ಕೃಷಿ ಅಭಿವೃದ್ಧಿ ಆದರೆ ಆಹಾರದ ಸುರಕ್ಷತೆ ಆಗ್ತದೆ. ಆಹಾರದ ಸುರಕ್ಷತೆ ಯಾವ ದೇಶಕ್ಕಿದೆ ಅದು ಸ್ವಾವಲಂಬನೆಯ ದೇಶ, ಸ್ವಾಭಿಮಾನದ ದೇಶ. ಇಲ್ಲಾಂದ್ರೆ ಇನ್ನೊಬ್ಬರ ಮುಂದೆ ಕೈ ಒಡ್ಡುವಂಥ ಒಂದು ದೇಶ. ಈ ದೇಶವನ್ನು ಸ್ವಾವಲಂಬನೆಯ ಸ್ವಾಭಿಮಾನ ಮಾಡಿರುವಂಥದ್ದು ನಮ್ಮ ರೈತ. ಆದರೆ ಇವತ್ತು ಅವ್ರ ಪಕ್ಷದ ಹಿರಿಯರು ಏನು ನಡೆದೈತಿ ಅನ್ನೋದನ್ನು ನೀವು TV ಒಳಗೆ ದಿನ ನೋಡಕತ್ತೀರಿ. ಆ ಕಾರಣಕ್ಕಾಗಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು. ಬೊಮ್ಮಾಯಿಯವರ ನಾಯಕತ್ವ ಇರ್ತೈತಿ. ಈಗಾಗಲೇ ತಮ್ಮ ಗ್ರಾಮಕ್ಕೆ ಚೊಚ್ಚಲು ಕೊಡುಗೆಯಾಗಿ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿ ಗ್ರಾಮ ದೇವತೆ ಸಮುದಾಯ ಭವನಕ್ಕೆ ಪೂಜೆ ಮಾಡಿ ಇದು ಕಾರ್ಯಕ್ರಮದ ಆರಂಭ. ಬೆಂಗಳೂರು ಮಹಾನಗರ ನಿರ್ಮಾತೃ ಆತ್ಮಾವಲೋಕನವನ್ನು ಹೊರಹೊಮ್ಮಿದ್ದಾರೆ. ಇವತ್ತು ದೇಶದಲ್ಲಿ ವಿದೇಶದಲ್ಲಿ ಕೋಟಿ ಲಾಭಾಂಶವನ್ನ ಸಾಧನೆ ಮಾಡಿದ್ದಾರೆ. ಅವರು ಇಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಸಂಸ್ಥೆ, ಪ್ರಶಾಂತ್ PKM IFS ಹಾಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವ್ಯವಸ್ಥಾಪಕ, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ, ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ, ಇಡೀ ಏಷ್ಯಾ ದೇಶದಲ್ಲಿ
ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂಥ ಆಡಳಿತ ಇತ್ತು. ಅವರು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ, ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇದ್ರು. ಮುಂದಿನ ದಿನದಲ್ಲಿ ಈ ರೋಡ್ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಜಾಗವನ್ನು ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ. ಒಂದು 50 ಕೋಟಿ ರೂಪಾಯಿ ಅಷ್ಟು ಕೂಡ ಖರ್ಚು ಈಗಾಗಲೇ ಆಗಿದೆ. ಇದಲ್ಲದೆ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರೋಂಥ ಇಲ್ಲಿ ಯಾವ ರೀತಿ ಭವ್ಯವಾದಂಥ ಕಟ್ಟಡವನ್ನು ನೋಡ್ತಾ ಇದ್ದೀರಿ, ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ 100 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಗೌಡ್ರು ನಮ್ಗೆ ಮಾಡಿ ತೋರಿಸಿಕೊಟ್ಟು ಹೋಗಿದ್ದಾರೆ. ಅವರು 500 ವರ್ಷದ ಹಿಂದೆ ಅಡಿಪಾಯ ಹಾಕಿದಂತಹ ಬೆಂಗಳೂರು ಅವರ ದೂರದರ್ಶಿತ್ವ, ದಾರ್ಶನಿಕ ದರ್ಶಿತ್ವದಿಂದ ಇಂದು ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದು ಇಡೀ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂತಹ ನಗರ ಬೆಂಗಳೂರಾಗಿ ಬೆಳೆದಿದೆ ಅಂದ್ರೆ ಇದರಲ್ಲಿ ಪಾಲು ಅಡಿಪಾಯ ಹಾಕಿದಂತಹ ಕೆಂಪೇಗೌಡರಿಗೂ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನೆಸಬೇಕು. ದಲಿತರ ಜಮೀನುಗಳನ್ನ ಸುಲಭವಾಗಿ ನಾವು ವಾಪಸ್ ತಗೋಬಿಡ್ಬೋದು. ಎದುರಿಸಿದ್ರೆ ಅವ್ರು ಹೊರಟೋಗ್ಬಿಡ್ತಾರೆ. ಇನ್ನು ಮುಂದುವರೆದು ನಮ್ಮನ್ನ ಅವ್ರು ಏನು ಮಾಡೋಕ್ಕಾಗಲ್ಲ, ಕೋರ್ಟ್ಗೂ ಹೋಗಲ್ಲ. ಆದ್ರೆ ಕೋರ್ಟ್ನಲ್ಲಿ ಇಲ್ಲಿ ದಾವೆ ಇರ್ತಕ್ಕಂಥದ್ದು, ಸ್ಟೇಗಳಿದ್ರೂ ಕೂಡ ಬೇಕಾದ್ರೆ ಹೋಗಿ ನೀವು ನಮ್ಮ ಮೇಲೆ ಕಂಟೆಂಪ್ಟ್ ಹಾಕ್ತಳಿ. ಅದನ್ನ ಏನ್ ಮಾಡಕ್ಕಾಗ್ತದೆ? ಅದನ್ನ ಮುಂದುವರಿಸಲಿಕ್ಕೆ ಇವ್ರು ತಾಕತ್ತಿರಲ್ಲ, ಅದರಿಂದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸುಮಾರು ಈ 6,000ದಿಂದ 7,000 ಕೋಟಿಯ ಈ ಬೆಲೆ ಬಾಳತಕ್ಕಂಥ ಜಮೀನುಗಳನ್ನ ಈಗ ಮಾಫಿಯಾದವರು ಇದನ್ನ ಪಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ ಮಾಫಿಯಾಗೆ ಸರ್ಕಾರವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದು ಇಡೀ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಜನರ ಮೇಲೆ ಇವತ್ತು ದರ್ಪ ಮಾಡ್ತಿದ್ದಾರೆ. ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ, ಎಲ್ಲರಿಗೂ ಭೂಮಿಯ ಹಕ್ಕನ್ನು ಕೊಟ್ಟಿದೆ. ಈಗ ಭೂಮಿಯ ವಾರಸುದಾರರವರಾದ ಮೇಲೆ ಅವರ ಹಕ್ಕನ್ನ ನೀವು ಕಸ್ಕೊಳ್ತಾ ಇದ್ದೀರಿ. ಇದು ದಲಿತರಿಗೆ ಈ ಸರ್ಕಾರ ಮಾಡ್ತಾ ಇರತಕ್ಕಂತ ದ್ರೋಹ. ಇದನ್ನ ನಾನು ಇಷ್ಟಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಇದರ ವಿರುದ್ಧವಾಗಿ ನಾನು ಪ್ರಾರಂಭ ಮಾಡ್ತೇನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.